ಆಂಧ್ರ ಪ್ರದೇಶದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಶ್ರೀಕಾಕುಳಂ ದೇವಸ್ಥಾನದಲ್ಲಿ ಪರಿಣಾಮ 9 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಕಾಲ್ತುಳಿತಕ್ಕೆ ಕಾರಣ ಏನು, ಹೇಗಾಯಿತು, ಇನ್ನೂ ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತಾ, ಎಲ್ಲ ಮಾಹಿತಿನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಕ್ಕಳು ಸೇರಿದಂತೆ 9 ಜನ ಮೃತಪಟ್ಟಿದ್ದಾರೆ, ಹಲವರಿಗೆ ಗಾಯಗಳಾಗಿದೆ. ಶ್ರೀಕಾಕುಳಂ ಕಾಶಿಬುಗ್ಗ ವೆಂಕಟೇಶ್ವರ ದೇಗುಲದಲ್ಲಿ ದರ್ಶನಕ್ಕೆ ಅಂತ ಬಂದಿದ್ರು. ಏಕಾದಶಿ ಇತ್ತು, ಹೀಗಾಗಿ ದೇವರ ದರ್ಶನ ಮಾಡೋಣ ಅಂತ ಭಕ್ತರು ಬಂದಿದ್ರು. ಚಿಕ್ಕ ದೇವಸ್ಥಾನದಲ್ಲಿ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಏಕಾದಶಿ ಅಂದ್ರೆ ಸಾಮಾನ್ಯವಾಗಿ ಹಬ್ಬದ ಟೈಮ್ನಲ್ಲಿ ದೇವಸ್ಥಾನಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಇಲ್ಲೂ ಹಾಗೆ ಬಂದಿದ್ರು. ಬಟ್ ಮೇಜರ್ ಆಗಿ ಏನು ಟ್ರಿಗರ್ ಆಯಿತು ಕಾಲ್ ತುಳಿತಕ್ಕೆ ಅನ್ನೋದು ಗೊತ್ತಾಗ್ತಿಲ್ಲ ನಮಗೆ. ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬಟ್ ಅಲ್ಲಲ್ಲಿ ಶವಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿದೆ. ದೇವಸ್ಥಾನದ ಒಳಗೆ ಭಕ್ತರು ಕಿಕ್ಕಿರಿದು ಸೇರಿದ್ರು. ಉಸಿರಾಡೋಕ್ಕೂ ಜಾಗವಿಲ್ಲದಷ್ಟು ಭಕ್ತರು, ಜಾಮ್ ಪ್ಯಾಕ್ಟ್ ಅದು ಆ ಸ್ಥಳ, ಕಿರಿದಾದ ಜಾಗ. ನೂಕು ನುಗ್ಗಲು ಉಂಟಾಗಿ ಒಬ್ಬರ ಮೇಲೊಬ್ಬರು ಭಕ್ತರು ಬಿದ್ದರು. ಈ ವೇಳೆ ಭಯದಲ್ಲಿ ಕಾಲ್ತುಳಿತ ಉಂಟಾಯಿತು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ. ಬಟ್ ಏನೋ ಒಂದು ವದಂತಿಯಲ್ಲಿ ಹಬ್ಬಿರುತ್ತೆ. ದೇವಸ್ಥಾನದ ಬಾಗಿಲು ಮುಚ್ಚಿಬಿಡ್ತಾರೆ, ಇಲ್ಲೇನೋ ಆಯ್ತಂತೆ, ಅಲ್ಲೇನೋ ಆಯಿತು ಅಂತ ಯಾರ್ದೋ ಕಿವಿಗೆ ಬಿದ್ದಿರುತ್ತೆ, ಪ್ಯಾನಿಕ್ ಅಟ್ಯಾಕ್ ಆಗಿರುತ್ತೆ. ಹಿಂಗಾಗಿ ಎಲ್ಲ ಒಂದೇ ಸಲಕ್ಕೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು. ಸಾಮಾನ್ಯವಾಗಿ ಕಾಲ್ತುಳಿತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪೋದೆ ಮಹಿಳೆಯರು ಮತ್ತು ಮಕ್ಕಳು. ತಪ್ಪಿಸ್ಕೊಳ್ಳೋಕೆ ಅವ್ರಿಗೆ ಗೊತ್ತಾಗಲ್ಲ, ಸೊ ಜೀವ ತೆರ್ತಾರೆ. ಇದೇ ಆಂಧ್ರ ಪ್ರದೇಶದಲ್ಲಿ ತಿರುಪತಿಯಲ್ಲಿ ಈ ವರ್ಷದ ಆರಂಭದಲ್ಲಿ ಕಾಲ್ತುಳಿತ ಉಂಟಾಗಿತ್ತು. ಕ್ರೌಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಆ ರಾಜ್ಯ ಎಚ್ಚೆತ್ತುಕೊಳ್ಳುತ್ತೆ ಅಂತ ನಿರೀಕ್ಷೆ ಇತ್ತು, ಬಟ್ ಆಗಿಲ್ಲ. ಇಲ್ಲಿ ಶ್ರೀಕಾಕುಳಂ ದೇವಸ್ಥಾನ ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ, ಆದರೆ ಆಗಬಾರದ, ನಡೆಯಬಾರದ ಘಟನೆಯೊಂದು ನಡೆದು ಹೋಗಿದೆ. ಎಲ್ಲರೂ ಪಾಪ ಏಕಾದಶಿ ಅಂಗವಾಗಿ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಬಂದಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ರು. ಅದರಲ್ಲಿ 9 ಜನ ಮೃತಪಟ್ಟಿದ್ದಾರೆ. ಭೀಕರ ಕಾಲ್ತುಳಿತ ಅಲ್ಲಿ ಉಂಟಾಗಿದೆ. ಕಾಲ್ತುಳಿತದ ವೇಳೆ ಎದ್ನೋ ಬಿತ್ತು ಅಂತ ಕೆಲ ಭಕ್ತರು ಓಡಿದ್ದಾರೆ. ಸ್ಥಳೀಯರಿಂದ ಆಸ್ಪತ್ರೆಗಳಿಗೆ ಗಾಯಾಳುಗಳನ್ನು ಶಿಫ್ಟ್ ಮಾಡೋ ಕೆಲಸ ಆಗಿದೆ. ಬಟ್ ಕಾಲ್ತುಳಿತದಲ್ಲಿ ಏನಾಗುತ್ತೆ ಅಂದರೆ ಇಂಟರ್ನಲ್ ಬ್ಲೀಡಿಂಗ್ಗಳಾಗುತ್ತೆ. ಸೊ ಯಾರ ಸಾವು ಯಾವ ಕ್ಷಣದಲ್ಲಿ ಬೇಕಾದರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೋದು. ಯುವತಿಯರ ಸಾವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಸಾವನ್ನಪ್ಪಿರೋದ್ರ ಮಾಹಿತಿ ಸಿಗ್ತಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ಈ ಕಾಲ್ತುಳಿತಕ್ಕೆ ಪ್ರಮುಖ ಕಾರಣಗಳೇನಾದರೂ ಗೊತ್ತಾಗ್ತಾ ಇದೆಯಾ? ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲಿ ಫೇಲ್ಯೂರ್ ಆಯಿತು? ಏನಾದರೂ ವದಂತಿಗಳ ಹಬ್ಬಿದ ಕಂಡು ಬರ್ತಾ ಇದೆಯಾ? ಇನ್ನೂ ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತಾ? ಎಷ್ಟೊತ್ತಿಗಾಗಿದ್ದು? ಮಮತಾ, ಇದು ಸರಿಸುಮಾರು 12 ಗಂಟೆ ಸುಮಾರಿಗೆ ಈ ಘಟನೆ ಆಗಿರುವಂಥದ್ದು. ಘಟನೆಗೆ ನಿರ್ದಿಷ್ಟವಾದಂಥ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಕಂಡು ಬಂದಿಲ್ಲ. ಆದರೆ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಾ ಇರುವಂಥದ್ದು ಏನು ಅಂದರೆ, ಓವರ್ ಕ್ರೌಡ್ ಆದಂಥ ಹಿನ್ನೆಲೆಯಲ್ಲಿ ನೂಕುನುಗ್ಗಲು ಸೃಷ್ಟಿಯಾಗಿ ಅದರಿಂದಾಗಿ ಕಾಲ್ತುಳಿತ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಏಕಾದಶಿ ನಿಮಿತ್ತ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಜನರು ಆಗಮಿಸಿದ್ರು. ಒಂದು ಲಿಮಿಟೆಡ್ ಜನಕ್ಕಿಂತ ಅಥವಾ ಒಂದು ಪ್ರದೇಶ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರು ಅಲ್ಲಿ ಸೇರಿದ್ದಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾಲ್ತುಳಿತ ಸಂಭವಿಸಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಕಾಲ್ತುಳಿತದಲ್ಲಿ ಮಹಿಳೆಯರು, ಮಕ್ಕಳು ಸೇರಿ 9 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಆದರೆ ಆತಂಕ ಏನು ಅಂದರೆ, ಸಾವಿನ ಸಂಖ್ಯೆ ಏನಿದೆ ಇದು ಇನ್ನಷ್ಟು ಏರಿಕೆ ಆಗಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಕಾಲ್ತುಳಿತದಲ್ಲಿ ಸಾಕಷ್ಟು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಖುದ್ದು ಅಧಿಕಾರಿಗಳೇ ಹೇಳ್ತಾ ಇರುವಂಥದ್ದು ಇನ್ನೂ ಕೂಡ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂಥದ್ದು. ಯಾಕೆಂದರೆ ಬಹಳಷ್ಟು ಗಂಭೀರ ಪ್ರಮಾಣದಲ್ಲಿ ಕಾಲ್ತುಳಿತ ಸಂಭವಿಸಿರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರು ಗಾಯಗೊಂಡವರು ಇದ್ದಾರೆ. ಗಾಯಗೊಂಡವರ ಸಂಖ್ಯೆಯೇ ಅಧಿಕ ಆಗಿರುವಂಥದ್ದು. ಇದರಲ್ಲೂ ಕೂಡ ಬಹಳಷ್ಟು ಜನರ ಪರಿಸ್ಥಿತಿ ಚಿಂತಾಜನಕ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗ್ಬೋದು ಅನ್ನುವಂಥ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಈಗ ಪೊಲೀಸರು, ಭದ್ರತಾ ಪಡೆಗಳೆಲ್ಲವೂ ಕೂಡ ಈಗ ಈ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾವೆ. ಪರಿಸ್ಥಿತಿ ಈಗ ಅಂಡರ್ ಕಂಟ್ರೋಲಲ್ಲಿ ಇರುವಂಥದ್ದು. ಇಡೀ ಪ್ರದೇಶವನ್ನು ಏನು ಒಂದು ಕಂಟ್ರೋಲ್ಗೆ ತೆಗೆದುಕೊಂಡು ಅಲ್ಲಿರುವಂಥ ಜನರನ್ನು ಬೇರೆಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ. ಜನರು ಏನು ಪ್ಯಾನಿಕ್ ಆಗಿದ್ರು, ಆತಂಕಗೊಂಡಿದ್ರು, ಅವರನ್ನ ಒಂದಷ್ಟು ಕೂಲ್ ಮಾಡುವಂಥ ಪ್ರಯತ್ನಗಳು ಕೂಡ ಈಗ ನಡೀತಾ ಇರುವಂಥದ್ದು. ಮೃತರ ಕುಟುಂಬಸ್ಥರ ಕಣ್ಣೀರು ನೋಡಲಿಕ್ಕೆ ಸಾಧ್ಯ ಆಗದಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಬಹಳಷ್ಟು ಯಂಗ್ಸ್ಟರ್ಸ್ ಈ ಒಂದು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ, ಮಕ್ಕಳು ಸಾವನ್ನಪ್ಪಿದ್ದಾರೆ. ಮಕ್ಕಳ ಸಾವನ್ನ ಕಣ್ಮುಂದೆ ನೋಡಿದಂಥ ಪೋಷಕರು ಅವರ ರೋದನ ನೋಡ್ಬೋದು, ಅರಣ್ಯ ರೋದನ ಅಂತಲೂ ಕೂಡ ಹೇಳ್ಬೋದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಸಂಭವಿಸಿರುವಂಥದ್ದು. ಈಗ ಆಲ್ರೆಡಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೂಡ ಅಧಿಕಾರಿಗಳಿಗೆ
ಡೈರೆಕ್ಷನ್ಸ್ ಅನ್ನು ಕೊಟ್ಟಿರುವಂತದ್ದು, ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಘಟನೆಗೆ ನಿರ್ದಿಷ್ಟವಾಗಿ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುವಂತ ಸಾಧ್ಯತೆಗಳಿದಾವೆ ಮಮತಾ. ಶಬೀರ್, ಈ ತರ ಕಾಲ್ ತುಳಿತದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಯಾರೋ ಏನೋ ಅನೌನ್ಸ್ಮೆಂಟ್ ಮಾಡ್ಬಿಡ್ತಾರೆ ಮೈಕಲ್ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ, ಅದಿನ್ನೇನೋ ರೀತಿನಲ್ಲಿ ಆಗುತ್ತೆ. ಆ ಥರದ್ದು ಏನಾದರೂ ಮೈಕ್ ಅನೌನ್ಸ್ಮೆಂಟ್ಗಳಾಗಿದ್ರ ಬಗ್ಗೆ ಮಾಹಿತಿ ಇದೆಯಾ? ಒಂದು. ಎರಡನೇದು, ಆಂಧ್ರದ ಸಚಿವರು ಮುಖ್ಯಮಂತ್ರಿ ಏನಾದರೂ ಸ್ಪಾಟ್ಗೆ ಹೋಗೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ಆ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಘಟನೆ ನಡೆದ ಬೆನ್ನಲ್ಲೇ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಆಕ್ಟಿವ್ ಆಗಿ ಎಲ್ಲ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಅಗತ್ಯ ನಿರ್ದೇಶನಗಳನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯ ಪ್ರತಿನಿಧಿಗಳು ಕೂಡ ದೌಡಾಯಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಘಟನೆ ನಡೆದು ಇನ್ನು ಸ್ವಲ್ಪ ಹೊತ್ತು ಮಾತ್ರ ಆಗಿರುವಂತದ್ದು, ಹೀಗಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಕೆಲಸಗಳು ಮೊದಲ ಆದ್ಯತೆಯಲ್ಲಿ ನಡೀತಾ ಇರುವಂತದ್ದು. ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ನಿರ್ದಿಷ್ಟವಾಗಿ ಗೊತ್ತಾಗಿಲ್ಲ. ಆದರೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಬಹಳಷ್ಟು ನೂಕುನುಗ್ಗಲು ಸೃಷ್ಟಿಯಾಗಿತ್ತು. ಅಗತ್ಯಕ್ಕಿಂತ ಹೆಚ್ಚು ಜನರು ಸೇರಿದಂತ ಹಿನ್ನೆಲೆಯಲ್ಲಿ ಜನಸಂದಣಿ ಹೆಚ್ಚಾಗಿತ್ತು. ನೂಕುನುಗ್ಗಲು ಸೃಷ್ಟಿಯಾದಂಥ ಹಿನ್ನೆಲೆಯಲ್ಲಿ ಕೆಲವರು ಕೆಳಗಡೆ ಕುಸಿದು ಬಿದ್ರು. ಅದಾದ ಬಳಿಕ ಜನರು ಪ್ಯಾನಿಕ್ ಆಗಿ ಈ ಒಂದು ಕಾಲ್ತುಳಿತ ಸಂಭವಿಸಿದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಈ ಮೈಕ್ ಅನೌನ್ಸ್ಮೆಂಟ್ ಅಥವಾ ಬೇರೆ ಯಾವುದಾದ್ರೂ ಗೊಂದಲಗಳು ಸೃಷ್ಟಿಯಾಯ್ತಾ ಅಥವಾ ಯಾವುದಾದ್ರೂ ಏನು ಸಮಸ್ಯೆಗಳು ಏನಾದರೂ ಆಗಿತ್ತಾ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಕಾರಣಗಳಿಲ್ಲ. ಈ ಘಟನೆ ತಿಳಿಗೊಂಡ ಬಳಿಕ ಈ ಒಂದು ಘಟನೆಗೆ ನಿರ್ದಿಷ್ಟವಾದಂಥ ಕಾರಣ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನಗಳು ಕೂಡ ನಡೆಯುತ್ತೆ ಮಮತಾ. ರೈಟ್.